ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಸಾಲ್ಮೋನೆಲ್ಲಾ ಬಗ್ಗೆ ತಿಳಿದುಕೊಳ್ಳೋಣ. ಸಾಲ್ಮೋನೆಲ್ಲಾ ಇದು ಒಂದು ಸೋಂಕು. ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಇತ್ತೀಚೆಗೆ ಮೊಟ್ಟೆಗಳಿಂದ ಉಂಟಾಗುವ ಸಾಲ್ಮೋನೆಲ್ಲಾ ಸೋಂಕು ಅಮೆರಿಕದ 7 ರಾಜ್ಯಗಳಲ್ಲಿ ಕನಿಷ್ಠ 79 ಜನರನ್ನ ಅಸ್ವಸ್ಥಗೊಳಿಸಿದ್ದು, ಅವರಲ್ಲಿ 21 ಜನರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದ್ದರಿಂದ ಈ ಸೋಂಕು ಸುದ್ದಿಯಲ್ಲಿದೆ. ಸಾಲ್ಮೋನೆಲ್ಲಾ ಎಂಬುದು ಆಹಾರ ವಿಷವನ್ನು ಉಂಟು ಮಾಡುವ ಒಂದು ರೀತಿಯ ಬ್ಯಾಕ್ಟೀರಿಯಾವಾಗಿದ್ದು, ಇದನ್ನು ಸಾಲ್ಮೋನೆಲ್ಲಾ ಸೋಂಕು ಅಥವಾ ಸಾಲ್ಮೋನೆಲ್ಲೋಸಿಸ್ ಎಂದು ಕರೆಯಲಾಗುತ್ತದೆ. ಇದು ನೈಸರ್ಗಿಕವಾಗಿ ಪ್ರಾಣಿಗಳ ಕರುಳಿನಲ್ಲಿ ವಾಸಿಸುತ್ತದೆ ಮತ್ತು ಅವುಗಳ ಮಲದಲ್ಲಿ ಕಂಡುಬರುತ್ತದೆ. ಕಲುಷಿತ ನೀರು, ಆಹಾರದ ಮೂಲಕ ಇದು ಹರಡುತ್ತದೆ. ಹೊಟ್ಟೆಯ ಕಾಯಿಲೆಗೆ ಸಾಮಾನ್ಯ ಕಾರಣವಾಗಿದೆ. ಸಾಲ್ಮೋನೆಲ್ಲಾ ಕಲುಷಿತ ಆಹಾರ, ನೀರು ಮತ್ತು ಸೋಂಕಿತ ಪ್ರಾಣಿಗಳು ಅಥವಾ ಜನರ ಸಂಪರ್ಕದ ಮೂಲಕ ಹರಡುತ್ತದೆ. ಕಚ್ಚಾ ಅಥವಾ ಸರಿಯಾಗಿ ಬೇಯಿಸದ ಮೊಟ್ಟೆಗಳು, ಮಾಂಸ, ತೊಳೆಯದ ಹಣ್ಣುಗಳು ಮತ್ತು ತರಕಾರಿಗಳು, ಸಂಸ್ಕರಿಸದ ನೀರು ಮತ್ತು ಹಾಲು, ಚೀಸ್ ಮತ್ತು ಮೊಸರಿನಂತಹ ಪಾಶ್ಚರೀಕರಿಸದ ಡೈರಿ ಉತ್ಪನ್ನಗಳಲ್ಲಿ ಸಾಲ್ಮೋನೆಲ್ಲಾ ಕಂಡುಬರುತ್ತದೆ. ಚಿಕನ್ ನಗೆಟ್ಸ್ ಮತ್ತು ನಟ್ ಬಟರ್ಗಳಂತಹ ಸಂಸ್ಕರಿಸಿದ ಆಹಾರಗಳೂ ಸಹ ಬ್ಯಾಕ್ಟೀರಿಯಾವನ್ನ ಸಾಗಿಸಬಹುದು. ನಾಯಿಗಳು, ಬೆಕ್ಕುಗಳು, ಪಕ್ಷಿಗಳು ಮತ್ತು ಸರೀಸೃಪಗಳಂತಹ ಸಾಕು ಪ್ರಾಣಿಗಳು ಸಹ ಬ್ಯಾಕ್ಟೀರಿಯಾವನ್ನ ಸಾಗಿಸಬಹುದು. ಆಹಾರ ತಯಾರಿಸುವಾಗ ಅಥವಾ ತಿನ್ನುವಾಗ ಕೈಗಳ ನೈರ್ಮಲ್ಯ ಸರಿಯಾಗಿರದಿದ್ದರೆ ಸೋಂಕಿನ ಅಪಾಯ ಹೆಚ್ಚಾಗುತ್ತದೆ. ಸಾಲ್ಮೋನೆಲ್ಲಾ ಸೋಂಕಿಗೆ ಒಳಗಾದ ಜನರು ಅತಿಸಾರ, ಜ್ವರ ಮತ್ತು ಹೊಟ್ಟೆ ಸೆಳೆತವನ್ನ ಅನುಭವಿಸಬಹುದು. ಸಾಲ್ಮೋನೆಲ್ಲಾ 145 ಡಿಗ್ರಿ ಫ್ಯಾರನ್ಹೀಟ್ ನಿಂದ 165 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನದಲ್ಲಿ ಸಾಯುತ್ತದೆ. ಸಾಲ್ಮೋನೆಲ್ಲಾ ಇದು ಒಂದು ಸೋಂಕು. ಯಾವ ರೀತಿಯ ಸೋಂಕು? ಬ್ಯಾಕ್ಟೀರಿಯಾ ಸೋಂಕು. ಇತ್ತೀಚೆಗೆ ಅಮೆರಿಕದಲ್ಲಿ ಇದರಿಂದ ಒಂದಷ್ಟು ಜನ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲೆಗೊಂಡಿದ್ದಾರೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಇದು ಕಲುಷಿತ ಆಹಾರ, ನೀರು, ಸೋಂಕಿತ ಪ್ರಾಣಿಗಳು ಮತ್ತು ಸೋಂಕಿತ ಜನರ ಸಂಪರ್ಕದ ಮೂಲಕ ಹರಡುತ್ತದೆ. ನೈಸರ್ಗಿಕವಾಗಿ ಪ್ರಾಣಿಗಳ ಕರುಳಿನಲ್ಲಿ ಕಂಡುಬರುತ್ತದೆ ಮತ್ತು ಅವುಗಳ ಮಲದಲ್ಲಿಯೂ ಕೂಡ ಈ ಸಾಲ್ಮೋನೆಲ್ಲಾ ಕಂಡುಬರುತ್ತದೆ. ಇದು 145 ಡಿಗ್ರಿ ಫ್ಯಾರನ್ಹೀಟ್ ನಿಂದ 165 ಡಿಗ್ರಿ ಫ್ಯಾರನ್ಹೀಟ್ ನಡುವಿನ ತಾಪಮಾನದಲ್ಲಿ ಸಾಯುತ್ತದೆ. ಈ ಸಾಲ್ಮೋನೆಲ್ಲಾ ಸೋಂಕು ಉಂಟಾದರೆ ಅದಕ್ಕೆ ಒಳಗಾದಂತಹ ಜನರು ಅತಿಸಾರ, ಜ್ವರ, ಹೊಟ್ಟೆ ನೋವು ಇವುಗಳನ್ನೆಲ್ಲ ಅನುಭವಿಸುತ್ತಾರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನ ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ